ಜಗದೀಶ್ ಶೆಟ್ಟರ್ ಅವರ ಸದ್ಯದ ಬೆಳವಣಿಗೆ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಅಂದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದು ಕೆಲವು ತಿಂಗಳಲ್ಲಿ ವಾಪಸ್ ಬಿಜೆಪಿಗೆ ವಾಪಸ್ ಮರಳಿರುವಂತದ್ದು. ಇದಾದ ಬೆನ್ನಲ್ಲೇ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳು ಅವರ ಕುರಿತಾಗಿ ಹೊರ ಬರ್ತಾ ಇದೆ. ಏನದು ನೋಡ್ತಾ ಹೋಗೋಣ. ಶೆಟ್ಟರ್ ಬಿಜೆಪಿ ಸೇರಾಯ್ತು, ಮುಂದಿನ ಸವಾಲ್ಗಳೇನು? ಶೆಟ್ಟರ್ ಜೋಶಿ ಇಬ್ರಲ್ಲಿ ಶಾಸಕರ ಸಹಕಾರ ಯಾರಿಗೆ? ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆದು ಬಿಜೆಪಿಯನ್ನು ಸೇರಾಯ್ತು. ಆದ್ರೆ ಈಗ ಚುನಾವಣೆಯ ಹೊಸ್ತಿಲಲ್ಲಿ ತಮ್ಮದೇ ಪಕ್ಷದ ಶಾಸಕರನ್ನ ಮನವೊಲಿಸೋದು ಶೆಟ್ಟರ್ಗೆ ಸವಾಲಿನ ಕೆಲಸ ಆಗಿದೆ. ಸೆಂಟ್ರಲ್ ಕ್ಷೇತ್ರದಲ್ಲಿ ಶೆಟ್ಟರ್ ವಿರುದ್ಧ ಗೆದ್ದ ಶಾಸಕ ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್, ಎಂಆರ್ ಪಾಟೀಲ್ ಶೆಟ್ಟರ್ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದಕ್ಕೆ ಬೊಮ್ಮಾಯಿ ಕೂಡ ಹೊರತಾಗಿಲ್ಲ. ಅತ್ತ ಜೋಶಿ ವಿರುದ್ಧ ಶೆಟ್ಟರ್ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿರೋದು ಎಲ್ಲರ ಸಿಟ್ಟಿಗೆ ಕಾರಣ ಆಗಿದೆ. ಹೀಗಾಗಿ ಉತ್ತರ ಕರ್ನಾಟಕದ ಪ್ರಮುಖ ನಾಯಕರ ಜೊತೆಗಿನ ವೈಮನಸ್ಸನ್ನ ಮರೆತು ಇವರ ವಿಶ್ವಾಸವನ್ನ ಮತ್ತೆ ಗಳಿಸಬೇಕಾಗಿರುವ ಜವಾಬ್ದಾರಿ ಶೆಟ್ಟರ್ ಮೇಲಿದೆ. ಈ ಮಧ್ಯೆ ಪ್ರಹ್ಲಾದ್ ಜೋಶಿ ಅವರೇ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ನಮ್ಮ ನಾಯಕರು ಪ್ರಹ್ಲಾದ್ ಜೋಶಿ ಅವರು ಅವರೇ ಈ ಸರ್ತಿ ಇಲ್ಲೇ ಲೋಕಸಭಾ ಸದಸ್ಯರು 100% ಟಿಕೆಟು ಅವರಿಗೆ ದೊಡ್ಡ ಲೀಡ್ನಿಂದ ಆರಿಸ್ಬರೋರು ಅವರ. ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯ ಬಣ್ಣ ಇಲ್ಲ. ಕಾರ್ಯಕರ್ತರು ಎಲ್ಲರೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದಲ್ಲೇ ಇದ್ದರು. ಅವರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಇನ್ನು ಕಾರ್ಯಕರ್ತರ ವಿಚಾರಕ್ಕೆ ಬರೋದಾದ್ರೆ, ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ ಹೊರತು ಶೆಟ್ಟರ್ ಅನುಯಾಯಿಗಳು ಅಲ್ಲ, ಈ ಮೊದಲೇ ಹೇಳಿದ್ರು. ಈಗ ಶೆಟ್ಟರನ್ನ ಮೊದಲಿನಂತೆ ಗೌರವದಿಂದ ಕಾಣ್ತಾರೆ ಅನ್ನೋದು ಕಷ್ಟ. ಜಿಲ್ಲಾ ಬಿಜೆಪಿ ಪದಾಧಿಕಾರಿಗಳು ಬದಲಾವಣೆಯಾಗಿದ್ದು ಹೊಸಬರ ಜೊತೆಗೆ ಶೆಟ್ಟರ್ ಕೆಲಸ ಮಾಡುವುದು ಬಹುತೇಕ ಕಷ್ಟ ಆಗಿದೆ. ಇನ್ನು ಜಾತಿಯ ಲೆಕ್ಕಾಚಾರಕ್ಕೆ ಬರೋದಾದ್ರೆ, ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋ ಕೂಗನ್ನ ಶೆಟ್ಟರ್ ವಿಧಾನಸಭಾ ಚುನಾವಣೆಯಲ್ಲಿ ಎತ್ತಿದ್ರು. ಈಗ ಇದೇ ಶೆಟ್ಟರ್ಗೆ ಮಾರಕವಾಗುತ್ತೆ. ಶೆಟ್ಟರ್ ಇಲ್ಲಿವರೆಗೂ ತಮ್ಮ ಕುಟುಂಬಕ್ಕೆ ಎಲ್ಲ ಮಾಡ್ಕೊಂಡಿದ್ದಾರೆ ಹೊರತು ಲಿಂಗಾಯತ ಸಮಾಜಕ್ಕೆ ಏನೂ ಮಾಡಿಲ್ಲ ಅನ್ನುವ ಬಣ ಮತ್ತೊಂದು ಕಡೆ. ಶೆಟ್ಟರ್ ನಡೆ ಸರಿ ಇದೆ ಅಂತ ಹೇಳುವ ಬಣ ನಿರ್ಮಾಣ ಆಗಿತ್ತು. ಈಗ ಶೆಟ್ಟರ್ ಬಿಜೆಪಿಗೆ ಬಂದಿರೋದ್ರಿಂದ ಈ ಎರಡೂ ಬಣಗಳು ಒಂದಾಗಿ ಶೆಟ್ಟರ್ ಕೈ ಹಿಡಿಯೋದು ಅಸಾಧ್ಯ. ಒಟ್ನಲ್ಲಿ ಶೆಟ್ಟರ್ಗೆ ಹೈಕಮಾಂಡ್ ಶ್ರೀರಕ್ಷೆ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಿಎಂ ಯಡಿಯೂರಪ್ಪ ಬೆಂಬಲ ಸೇರಿ ಕೆಲವರ ಬಲ ಮಾತ್ರ ಇರೋದು. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶೆಟ್ಟರ್ ನಡೆ ಕುತೂಹಲ ಕೆರಳಿಸಿದೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.